ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಲ ಎಲ್ಲರನ್ನೂ ಗೆದ್ದವನು ಹೇಗೆ ಸೋಲಿಸುತ್ತದೆ ಅನ್ನೋದಕ್ಕೆ ಈ ಜಗತ್ತಿನಲ್ಲಿ ಒಂದೇ ಒಂದು ಹೆಸರಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಬಾರಿ ಇಡೀ ಜಗತ್ತನ್ನೇ ತನ್ನ ವೇಗದ ಬೆರಳ ತುದಿಯಲ್ಲಿ ನಡಗಿಸಿದಂತಹ ರೇಸಿಂಗ್ ಸಾಮ್ರಾಟ, ಗಂಟೆಗೆ 300 ಕಿಲೋಮೀಟರ್ ವೇಗದಲ್ಲಿ ಸಾವಿನ ಜೊತೆ ಸರಸವಾಡ್ತಾ ಇದ್ದಂಥ ಜಗತ್ತಿನ ಮೊದಲ ಬಿಲಿಯನಿಯರ್ ರೇಸರ್. ಆದರೆ ಇಂದು ಅದೇ ರೇಸರ್ ಒಂದು ಹೆಜ್ಜೆ ಇಡಲು ಒದ್ದಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರು ಈ ವ್ಯಕ್ತಿ? ಬನ್ನಿ ನೋಡೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಅದು ಇಟಲಿಯ ಮರನಲ್ಲೋ ಫೆರಾರಿ ಫ್ಯಾಕ್ಟರಿ. ಮಧ್ಯರಾತ್ರಿ ಕಳೆದಿತ್ತು. ಮೆಕ್ಯಾನಿಕ್ಗಳು, ಇಂಜಿನಿಯರ್ಗಳು ಕೆಲಸವನ್ನ ಮಾಡ್ತಾ ಇದ್ರು. ಇದ್ದಕ್ಕಿದ್ದಂತೆ ಅಲ್ಲಿಗೊಬ್ಬ ವ್ಯಕ್ತಿ ಬಂದು ಪಿಜ್ಜಾ ಹಂಚಲು ಶುರು ಮಾಡ್ದ. ನಿದ್ದೆ ಗಣ್ಣಿನಲ್ಲಿದ್ದಂಥ ಇಂಜಿನಿಯರ್ಗಳು ಕಣ್ಣು ತೊಳೆಯೋಷ್ಟರಲ್ಲಿ ಶಾಕ್ ಆಗಿದ್ರು. ಯಾಕಂದ್ರೆ ಅಲ್ಲಿ ನಿಂತು ಪಿಜ್ಜಾ ತಿಂತಾ ಇದ್ದಿದ್ದು ಬೇರೆ ಯಾರು ಅಲ್ಲ, ಸ್ವತಃ ಮೈಕಲ್ ಶುಮಾಕರ್. ಟ್ರ್ಯಾಕ್ನಲ್ಲಿ ಅತಿ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ. ಕಾರಿನ ಸಣ್ಣ ರಿಪೇರಿಗೂ ಕೂಡ ಸಿಡಿಮಿಡಿಗೊಳ್ತಾ ಇದ್ದ. ಅದೇ ಚಾಂಪಿಯನ್ ಮತ್ತೊಂದು ಕ್ಷಣದಲ್ಲಿ ಅಷ್ಟೇ ಸಿಂಪಲ್ ಆಗಿ ಜೋಕ್ ಮಾಡ್ತಾ ಜೊತೆಯಾಗ್ತಾ ಇದ್ರು. ಅವರೇ ಇದೇ ಛಲ ಮತ್ತು ಟೀಮ್ ವರ್ಕ್ ಇಟಲಿಗೆ 21 ವರ್ಷಗಳ ನಂತರ ಮೊದಲ FN ಚಾಂಪಿಯನ್ ಪಟ್ಟ ತಂದುಕೊಟ್ಟಿತ್ತು. ಆದರೆ ಶುಮಾಕರ್ ಈ ಎತ್ತರಕ್ಕೆ ಬಂದ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ತಂದೆ ಗಾರೆ ಕೆಲಸ ಮಾಡ್ತಾ ಇದ್ದಂತಹ ಸಾಮಾನ್ಯ ವ್ಯಕ್ತಿ. ಮೈಕಲ್ಗೆ ಕೇವಲ 4 ವರ್ಷವಿದ್ದಾಗ ತಂದೆ ಒಂದು ಸಣ್ಣ ಪೆಡಲ್ ಕಾರ್ಗೆ ಮೋಟಾರ್ ಸೈಕಲ್ ಎಂಜಿನ್ ಜೋಡಿಸಿಕೊಟ್ಟಿದ್ರು. ಮಗನ ಆಸಕ್ತಿ ಕಂಡಂತಹ ತಂದೆ ಗೋಕಾರ್ಟ್ ಕ್ಲಬ್ ಅನ್ನ ಸೇರಿಸಿದ್ರು. ಜರ್ಮನಿಯಲ್ಲಿ ಲೈಸೆನ್ಸ್ ಸಿಗಲು 18 ವರ್ಷ ಬೇಕಾಗಿತ್ತು. ಆದರೆ ಪ್ರತಿಭೆಗೆ ವಯಸ್ಸಿನ ಹಂಗಿದೆಯೇ? ಕೇವಲ 12ನೇ ವಯಸ್ಸಿಗೆ ಪಕ್ಕದ ಲೆಕ್ಸ್ಬರ್ಗ್ ದೇಶದಿಂದ ಲೈಸೆನ್ಸ್ ಅನ್ನ ತಂದು ರೇಸಿಂಗ್ ಅನ್ನ ಮುಂದುವರೆಸಿದಂತಹ ಛಲಗಾರ ಈತ. 1991ರಲ್ಲಿ ಜೋರ್ಡಾನ್ ತಂಡದ ಮೂಲಕ ಅದೃಷ್ಟದ ಬಾಗಿಲು ತೆರೆಯಿತು. ಸಿಕ್ಕ ಅವಕಾಶವನ್ನ 2 ಕೈಗಳಿಂದ ಬಾಚಿಕೊಂಡಂತ ಶುಮಾಕರ್ ಕೇವಲ 3 ವರ್ಷಗಳಲ್ಲಿ ವಿಶ್ವ ಚಾಂಪಿಯನ್ ಆದ್ರು. ಅಲ್ಲಿವರೆಗೂ F1 ಡ್ರೈವರ್ ಅಂದ್ರೆ ವೇಗವಾಗಿ ಕಾರು ಓಡಿಸುವವನು ಎಂದಿದ್ದಂತಹ ವ್ಯಾಖ್ಯಾನವನ್ನ ಬದಲಿಸಿ ಕಂಪ್ಲೀಟ್ ಅಥ್ಲೀಟ್ ಅನ್ನುವಂತಹ ಹೊಸ ಮನ್ವಂತರವನ್ನ ಸೃಷ್ಟಿಸಿದ್ರು. ಎರಡ್ 2013ರ ಡಿಸೆಂಬರ್ 29 ಫ್ರಾನ್ಸ್ ದೇಶದ ಆಲ್ಪ್ಸ್ ಪರ್ವತ ಶ್ರೇಣಿಯಲ್ಲಿ ಕುಟುಂಬದೊಂದಿಗೆ ಐಸ್ ಸ್ಕೇಟಿಂಗ್ ಮಾಡ್ತಾ ಇದ್ದಾಗ ಆ ಒಂದು ಕರಾಳ ಘಟನೆಯಲ್ಲಿ ನಡೆಯಿತು. 100 ಬಾರಿ ಟ್ರ್ಯಾಕ್ನಲ್ಲಿ ಸಾವನ್ನ ಸವರಿ ಬಂದಿದ್ದಂಥ ಆ ಸಾಹಸಿ ಖುಷಿಗಾಗಿ ಆಡಿದಂಥ ಸ್ಕೇಟಿಂಗ್ನಲ್ಲಿ ಆಕಸ್ಮಿಕವಾಗಿ ಬಿದ್ದು ತಲೆ ಕಲ್ಲಿಗೆ ಬಡಿಯಿತು. ಹೆಲ್ಮೆಟ್ ಧರಿಸಿದ್ರೂ ಕೂಡ ಮೆದುಳಿಗೆ ತೀವ್ರ ಪೆಟ್ಟಾಗಿತ್ತು. ವೈದ್ಯಕೀಯ ಜಗತ್ತು ಇವರು ಬದುಕಲ್ಲ ಅಂತ ಹೇಳಿತ್ತು. ಆದರೆ ಶುಮಾಕರ್ ಸೋಲೊಪ್ಪಿಕೊಳ್ಳುವವ ಅಲ್ವೇ ಅಲ್ಲ. ಇನ್ನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಡೆಯೋಕೆ ಕಷ್ಟಪಡ್ತಾ ಇರುವಂತಹ ವಿಡಿಯೋಗಳು ಹರಿದಾಡ್ತಾ ಇವೆ. ಕುಟುಂಬದವರು ಇವರು ಫೇಕ್ ಅಂತ ಹೇಳ್ತಾ ಇದ್ರು. ಜನ ಮಾತ್ರ ವಿಪರ್ಯಾಸದ ಬದುಕನ್ನ ನೋಡಿ ಮರುಗ್ತಾ ಇದ್ದಾರೆ. ಹೌದು, ಇದು ಬದುಕಿನ ಅತ್ಯಂತ ಕಟು ರೂಪಕ. ಶುಮಾಕರ್ ಇಂದು ಜೀವಂತವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಪತ್ನಿ ಕೊರಿನ್ನ ಮಾಡಿದಂತಹ ಮಹಾಸಾಹಸ. ತನ್ನ ಐಷಾರಾಮಿ ಬಂಗಲೆಯನ್ನ ಒಂದು ಬಂಕರ್ ಹಾಸ್ಪಿಟಲ್ ಆಗಿ ಬದಲಿಸಿದ ಹೆಣ್ಣು ಮಗಳು ಆಕೆ. ಪತಿಯ ಚಿಕಿತ್ಸೆಗಾಗಿ ಪ್ರತಿ ದಿನಕ್ಕೆ ಬರೋಬ್ಬರಿ 22 ಲಕ್ಷ ರೂಪಾಯಿ ಅಂದ್ರೆ ವಾರಕ್ಕೆ 1.5 ಕೋಟಿಗೂ ಅಧಿಕ ಹಣ ಖರ್ಚಾಗ್ತಾ ಇತ್ತು. ಇದಕ್ಕಾಗಿ ಶುಮಾಕರ್ ಸಂಪಾದಿಸಿದಂತಹ ಐಷಾರಾಮಿ ಜೆಟ್ಗಳು, ಬೆಲೆ ಬಾಳುವಂತಹ ಆಸ್ತಿ, ವಾಚ್ಗಳು ಎಲ್ಲವನ್ನ ಕುಟುಂಬ ಮಾರಾಟ ಮಾಡಿದೆ. ಅವರಿಗೆ ಆಸ್ತಿ ಮುಖ್ಯವಾಗಿರಲಿಲ್ಲ, ಮೈಕಲ್ ಉಸಿರಾಡಬೇಕು ಅಷ್ಟೇ ಸಾಕಾಗಿತ್ತು. ಈಗ 12 ವರ್ಷಗಳ ಸುದೀರ್ಘ ಕತ್ತಲೆಯ ನಂತರ ಜಗತ್ತಿಗೆ ಒಂದು ಆಶಾಕಿರಣ ಮೂಡಿದೆ. ಹೌದು, ಶುಮಾಕರ್ ಚೇತರಿಸಿಕೊಳ್ತಾ ಇದ್ದಾರೆ. ಮಗುವಿನಂತಾಗಿದ್ರೂ ಕೂಡ ವೀಲ್ಚೇರ್ ಸಹಾಯದಿಂದ ಕೊಂಚವೇ ಹೊಸ ಬದುಕಿನತ್ತ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ.
ಭಾರತದ ಸುನಾಮಿ ಸೇರಿದಂತೆ ಜಗತ್ತಿನ ಕಷ್ಟಗಳಿಗೆ ಕೋಟ್ಯಾಂತರ ರೂಪಾಯಿ ದಾನ ಮಾಡಿದಂಥ ಆ ಉದಾತ್ತ ಹೃದಯಿ ಇವತ್ತು ತನ್ನದೇ ಬದುಕಿನ ಅತಿ ದೊಡ್ಡ ರೇಸ್ನಲ್ಲಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳ ಹಾರೈಕೆ, ಒಂದೇ ಟ್ರ್ಯಾಕ್ನಲ್ಲಿ ಸಾವನ್ನ ಗೆದ್ದಂತಹ ರೇಸರ್ ಬದುಕಿನ ರೇಸ್ನಲ್ಲೂ ಮಹಾ ಚಾಂಪಿಯನ್ ಆಗಿ ಮೇಲೆದ್ದು ಬರಲಿ ಅನ್ನೋದೇ ನಮ್ಮ ಫೋಕಸ್ ಟಿವಿಯ ಕಳಕಳಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.